आपके घर के सेफ में, बैंक के वॉल्ट में, ड्रेसर के ड्रॉअर में। एक ऐसी चीज है जो इंडिया को स्ट्रॉन्गर बना सकता है, आपका पुराना सोना। तो इस दिवाली क्यों ना उसे ही एक्सचेंज करके नई ज्वेलरी खरीदे। भारत का ऑलमोस्ट सारा सोना इंपोर्ट होता है, लेकिन अगर आप पुराना सोना एक्सचेंज करेंगे तो इंपोर्ट नहीं करना पड़ेगा, जिससे अपना देश स्ट्रॉन्गर बनेगा, है ना। आपका पुराना सोना तनिष्क में एक्सचेंज करें और बनाए भारत को और भी सुनहरा। ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Digi World Swarasagara, powered by NN Infrastructure Brahmavara, Tanishq Jewellery Udupi, Harsha. Associate sponsored by Abharana Jewellery, Pinky Fashions, Family Fashions, Rodriguez Caterers. Supported by Kane Properties, Kirti Constructions. Best wishes from Jace Wheel Master Udupi, National Equipment Udupi, Hot Chicks, Blast Clean Systems Mumbai. Venue partner St. Mary's English Medium School, Kannarpadi. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಪ್ರಾಯೋಜಿತ ದೈಜಿ ವರ್ಲ್ಡ್ ಸ್ವರಸಾಗರದ ಅಂತಿಮ ಹಣಾಹಣಿಯ ಸುತ್ತುಗಳನ್ನು ಕಳೆದ 2 ವಾರಗಳಿಂದ ನೀವು ವೀಕ್ಷಿಸಿದ್ದೀರಿ.
ಕಳೆದ ವಾರದಿಂದ ಗ್ರ್ಯಾಂಡ್ ಫಿನಾಲೆಯ ಪ್ರಥಮ ಸುತ್ತು ಸಂಗೀತ್ ದರ್ಬಾರನ್ನು ನಾವು ಆರಂಭಿಸಿದ್ದು, ಈಗಾಗಲೇ 3 ಸ್ಪರ್ಧಿಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ತೀರ್ಪುಗಾರರ ಮೆಚ್ಚುಗೆ ಗಳಿಸಿದ್ದಾರೆ. ಈ ಸಂಚಿಕೆಯಲ್ಲಿ ಇನ್ನೂ 4 ಸ್ಪರ್ಧಿಗಳು ತಮ್ಮ ಸೂಪರ್ ಹಾಡಿನೊಂದಿಗೆ ನಿಮ್ಮೆದುರು ಬರಲು ತಯಾರಾಗಿದ್ದಾರೆ. ಹಾಗಿದ್ದರೆ ಇನ್ನೇಕೆ ತಡ? ಇದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರ, ಪವರ್ಡ್ ಬೈ NN ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ, ತನಿಷ್ಕ್ ಜ್ಯುವೆಲರಿ ಉಡುಪಿ, ಹರ್ಷ. ಅಸೋಸಿಯೇಟ್ ಸ್ಪಾನ್ಸರ್ ಆಭರಣ ಜ್ಯುವೆಲರಿ, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ರಾಡ್ರಿಗಸ್ ಕೇಟರರ್ಸ್. ಸಪೋರ್ಟೆಡ್ ಬೈ ಖೇನ್ ಪ್ರಾಪರ್ಟೀಸ್, ಕೀರ್ತಿ ಕನ್ಸ್ಟ್ರಕ್ಷನ್. ನಾನು ಅಲ್ವಿನ್ ಅಂದ್ರಾದೆ. ಗ್ರ್ಯಾಂಡ್ ಫಿನಾಲೆಯ ಸಂಗೀತ ದರ್ಬಾರ್ ಸುತ್ತಿನ 3 ಪ್ರದರ್ಶನಗಳನ್ನು ನಾವು ಈಗಾಗಲೇ ವೀಕ್ಷಿಸಿದ್ದೇವೆ. ಭವ್ಯಶ್ರೀ ಆಚಾರ್, ಕಾರ್ತಿಕ್ ಮತ್ತು ಮಧುರ ಶೆಣೆ ತಮ್ಮ ಅದ್ಭುತ ಕಂಠಸಿರಿಯಿಂದ ನಮ್ಮ ಹಾಗೂ ತೀರ್ಪುಗಾರರ ಮನಗೆದ್ದಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಮೆಲೋನ ಸಲ್ಡಾನಾ, ಮೋಹಿತ್ ಭಟ್, ಸ್ನೇಹಿತ್ ಸುರೇಂದ್ರನ್ ಮತ್ತು ಯಶಸ್ ರಾವ್ ತಮ್ಮ ಪ್ರದರ್ಶನದೊಂದಿಗೆ ಅಂತಿಮ ಹಣಾಹಣಿಗೆ ತಯಾರಾಗಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಯಾವ ಸ್ಪರ್ಧಿ ತಮ್ಮ ಪ್ರದರ್ಶನದಿಂದ ತೀರ್ಪುಗಾರರ ಮನಗೆಲ್ಲುತ್ತಾರೆ ನೋಡಿಕೊಂಡು ಬರೋಣ. ಇದೀಗ ವೇದಿಕೆ ಮೇಲೆ ಬರಲಿಕ್ಕಿದ್ದಾರೆ ಮುಂದಿನ ಸ್ಪರ್ಧಾಳು ಮೆಲೋನಾ. ಮೆಲೋನಾ, ದಯವಿಟ್ಟು ಬನ್ನಿ. ಮೆಲೋನಾ, ನಮಸ್ತೆ ಸರ್. ಈ ಒಂದು ದೈಜಿವಲ್ ಸ್ವರಸಾಗರಕ್ಕೆ ಬಂದ್ರಿ. ಬರುವಾಗ ಕನ್ನಡ ಮಾತಾಡಲಿಕ್ಕೆ ಹಾಡಲಿಕ್ಕೆ ಎರಡೂ ನಿಮಗೆ ಕಷ್ಟ ಇತ್ತು. ಬಹುಶಃ ಈ ಒಂದು ಸ್ಪರ್ಧೆಗೆ ಬಂದಾಗ ನೀವು ಸಂಪೂರ್ಣ ತೊಡಗಿಸಿಕೊಂಡ್ರಿ, ಬಹಳ ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡಿದಿರಿ, ಫೈನಲಿಗೆ ಬಂದಿದ್ದೀರಿ. ನಿಮಗೇನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅಷ್ಟು ಜನ 180 ಜನ ಗಾಯಕರಲ್ಲಿ 7 ಮಂದಿಯಲ್ಲಿ ನೀವು ಉಳ್ಕೊಂಡಿದ್ದೀರಿ. ಇವತ್ತು ನಮಗಾಗಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನಿವತ್ತು ರಾಯರು ಬಂದರು ಮಾವನ ಮನೆಗೆ ಅಂತ ಫಿಲ್ಮಿಂದ ಅಪರಾಧಿ ನಾನಲ್ಲ ಎಂಬ ಹಾಡನ್ನು ಹಾಡ್ತೇನೆ. ಬಹಳ ಕಷ್ಟಕರವಾದ ಗೀತೆಯನ್ನು ಆಯ್ದುಕೊಂಡಿದ್ದಾರೆ. ಬಹುಶಃ ನಿಮ್ಮಿಂದ ನಮಗೆ ಬೇಕಾದಷ್ಟು ನಿರೀಕ್ಷೆಗಳು ಕೂಡ ಇವೆ. ದಯವಿಟ್ಟು ಹಾಡಿ.
ಶ್ರೀಕೃಷ್ಣನೇ ಧನಿ ಸಮಗ ಸಗ ಸದನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗ ಸನಿ ದ ಸನಿ ದಮ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಬೇಡದೆ ತಾಳಿ ನನಗೆ ನೀ ತಂದೆ ಜೀವಕ್ಕೂ ಜೀವಕ್ಕೂ ಹೊಸ ನಟು ತಂದೆ ಕೇಳುವೆ ಕೆಂದು ಬಂಧನ ಪ್ರೇಮಕ್ಕೆ ಶಿಕ್ಷೆ ಕೇಳಿನ ಪ್ರಭು ಸ್ನೇಹ ಜೀವಿಯನು ತ್ಯಾಗ ಮೂರ್ತಿಯನು ಮಮತೆಯಿಂದ ಕಾಯುತ್ತಂದೆ ನೀ ಎಲ್ಲ ತಪ್ಪುಗಳ ಶ್ರಮಿಸಿ ಪಾಲಿಸುತ್ತ ಜೀವ ನೀಡಿ ಸಲಹು ತಂದೆ ರಾಘವೇಂದ್ರನೇ ಗುರುರಾಜನೇ ಧನಿ ಸಮಗ ಸಗ ಸದನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗ ಸನಿ ದ ಸನಿ ದಮ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ನಿಶ್ಚಯ ಮನುಜಗೆ ಮರಣ ಒಂದೇ ಮನಸ್ಸಿಗೆ ಶಾಂತಿಯು ಆಗಲಿ ತಂದೆ ನಿಶ್ಚಲ ಮನ ಶಕ್ತಿ ದಯ ಪಾಲಿಸು ಪಾದದಿ ಸ್ಥಳ ನೀಡಿ ಕೃಪೆ ತೋರಿಸು ಪ್ರಭು ನಿನ್ನ ನಂಬಿರುವೆ ಶರಣು ಎಂದಿರುವೆ ನಿನ್ನಲೆನ್ನ ಉಂಡು ಮಾಡಿಕೋ ಪ್ರಭು ನಿನ್ನ ನಂಬಿರುವೆ ಶರಣು ಎಂದಿರುವೆ ನಿನ್ನಲೆನ್ನ ಉಂಡು ಮಾಡಿಕೋ ಪರಮಾತ್ಮನೇ ಶ್ರೀಕೃಷ್ಣನೇ ಧನಿ ಸಮಗ ಸಗ ಸದನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗ ಸನಿ ದ ಸನಿ ದಮ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಭಾಳ ಚೆನ್ನಾಗಿ ಆಡಿದ್ರಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದರೆ ಈಗ ಭಾಳ ಖುಷಿ ಆಗ್ತದೆ. ಸಂಗೀತ ಮೇಡಮ್, ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ ನಿಮ್ಮದು ವಾಯ್ಸ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಲೋವರ್ ಆಕ್ಟೇವಿಂದ ಮತ್ತು ಹೈಯರ್ ಆಕ್ಟೇವ್ ಫ್ರೀಕ್ವೆನ್ಸಿ ಒಂದೇ ಥರ ಇದೆ ನಾವು ಕೇಳುವಾಗ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಯಾ, ಶ್ರುತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿತ್ತು ಹಾಡುವಾಗ. ಸರ್ಗಮ್ ಎಲ್ಲ ನೀವು ತುಂಬ ಟ್ರೈ ಮಾಡಿದ್ದೀರಾ ಆದಷ್ಟು ಸರಿಯಾಗಿ ಹಾಡಲಿಕ್ಕೆ. ಮತ್ತು ಟೆಂಪೋ ಕೆಲವೊಂದು ಕಡೆಯಲ್ಲಿ ಏನಾಗ್ತಾಯಿತ್ತು ಅಂದರೆ ಸ್ವಲ್ಪ ಫಾಸ್ಟ್ ಆಗ್ತಾಯಿತ್ತು, ಸ್ವಲ್ಪ ಸ್ಲೋ ಆಗ್ತಾಯಿತ್ತು. ಅಂದರೆ ಸಾಹಿತ್ಯದಲ್ಲಿ ಗೊತ್ತಾಗ್ತದೆ. ಎಸ್ಪೆಷಲಿ ಕಪಟ ನಾಟಕ ಸೂತ್ರ ಅಂತ ಹೇಳುವಾಗ ಅಲ್ಲಿ ಏನೋ ಒಂದು ಗಡಿಬಿಡಿಯಲ್ಲಿ ಹೇಳಿದಾಗ ಆಗ್ತಾಯಿತ್ತು. ಚರಣದಲ್ಲೂ ಕೂಡ ಒಂದೆರಡು ಕಡೆಯಲ್ಲಿ ಹಾಗೆ ಆಯಿತು, ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಆಯಿತು. ದೆನ್ ಓವರ್ ಆಲ್ ವಾಸ್ ವೆರಿ ನೈಸ್. ಆಲ್ ದ ಬೆಸ್ಟ್. ಧನ್ಯವಾದಗಳು ಸಂಗೀತ ಮೇಡಮ್. ಡಾಲ್ಫಿ ಸರ್, ನಿಮ್ಮ ಅನಿಸಿಕೆ? ನೀವು ಆಡಿಷನಲ್ಲೂ ಕೂಡ ಇದ್ರಿ, ಫಸ್ಟ್ ರೌಂಡಲ್ಲೂ ಕೂಡ ಇದ್ರಿ, ಈಗ ಏನು ಬದಲಾವಣೆ ಆಗಿದೆ? ನಿಮ್ಗೆ ಯಾವಾಗ ನಾನು ಹೇಳ್ತಿದ್ದೆ ಯು ಹ್ಯಾವ್ ಬ್ಲೆಸ್ ವಿತ್ ಮೆಲೋಡಿಯಸ್ ವಾಯ್ಸ್ ಅಂತ, ನೆನ್ಪುಂಟಾ? ಮಧುರ ಕಂಠದ ಗಾಯಕಿ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ನಿಮ್ಮ ರೇಂಜ್ ಓಕೆ, ಇನ್ಕ್ರೆಡಿಬಲಿ ಹೈ. ವೆನ್ ಯು ಈವನ್ ಇಟ್ ಗೋಸ್ ಹೈ, ಯುವರ್ ನೋಟ್ಸ್ ವೇರ್ ಪರ್ಫೆಕ್ಟ್. ಯು ಹ್ಯಾಡ್ ಅ ಗುಡ್ ಕಂಟ್ರೋಲ್ ಓವರ್ ಯುವರ್ ಹೈಯರ್ ನೋಟ್ಸ್. ಓಕೆ, ಮತ್ತು ವೋಕಲ್ಸ್ ವೇರ್ ರಿಯಲಿ ಸ್ಪೆಕ್ಟಾಕ್ಯುಲರ್,
ವೆಲ್ ಡನ್, ಯು ಡನ್ ದ ಗ್ರೇಟ್ ಜಾಬ್. ಮತ್ತು ಓವರಾಲ್ ಇಟ್ಸ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಮಹಾಗುರುಗಳು ಯಶವಂತ್ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಸಂಗೀತದಲ್ಲಿ ಪ್ರಾಣಸ್ವರಗಳು ಅಂತ 2 ಸ್ವರಗಳನ್ನು ಕರಿತೇವೆ, ಸಾ ಮತ್ತು ಪ. ಇದನ್ನು ಷಡ್ಜ ಮತ್ತು ಪಂಚಮ ಅಂತ ಕರಿತೇವೆ. ಪಂಚಮವಿಲ್ಲದೆ ನೀವು ಹಾಡಲಿಕ್ಕೆ ಇಲ್ಲ, ಹಾಡಲಿಕ್ಕೆ ಆಗೋದೂ ಇಲ್ಲ. ಹಾಗಂತ ರಾಗಗಳು ಕೆಲವಿದೆ. ಈಗ ಮಾಲ್ಕಂಸ ಅಂದರೆ ಹಿಂದೋಳ, ಮಧುವಂತಿ, ಆಮೇಲೆ ಇನ್ನೊಂದಷ್ಟು ಅದರದ್ದು ಒಂದಷ್ಟು ಸಂಗಡ ರಾಗಗಳಿದೆ. ಇವೆಲ್ಲವೂ ಕೂಡ ಪಂಚಮವಿಲ್ಲ. ಯಾಕೆ ಇಲ್ಲ ಅಂತ ನಾವು ಶಾಸ್ತ್ರಗಳ ಅಧ್ಯಯನವಾಗಿ ಆಳವಾಗಿ ಅಧ್ಯಯನ ಮಾಡುವಾಗ ಈ ರಾಗದ ದೃಷ್ಟಾರ ನಟರಾಜ ಅಂತ ಕರಿತೇವೆ ನಾವು. ಸರಸ್ವತಿನ ಆರಾಧ್ಯ ದೇವರು ಅಂತ ಕರೆದ್ರು, ಅಭಿಮಾನಿ ದೇವರು ಅಂತ ಕಲೆಗಳ ದೇವತೆ ಅಂತ ಕರಿತೇವೆ. ಅದರ ನಿಜವಾಗಿಯೂ ಪ್ರಾರಂಭವಾದುದು ನಟರಾಜನಿಂದ ಅಂತ ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳ್ತಾನೆ. ಹಾಗಾಗಿ ಆ ಪಂಚಮವನ್ನು ಬಿಟ್ಟು ಸಂಗೀತವೇ ಇಲ್ಲ, ಆದರೆ ಪಂಚಮವನ್ನು ಬಿಟ್ಟು ಷಡ್ಜವನ್ನು ಇಟ್ಟುಕೊಂಡು ಹಾಡೋದಿದೆಯಲ್ಲ, ಅದು ಬಹಳ ಕಠಿಣ. ಹಾಗಾಗಿ ಈ ಗೀತೆ ಅದೇ ಅಂಶವನ್ನು ಮಾಡಲಿಕ್ಕೆ ಹೊರಟಿತು. ತುಂಬ ಕುಸುರಿ ಕೆಲಸವನ್ನು ಮಾಡಬೇಕಾಗ್ತದೆ ಈ ಹಾಡುಗಾರಿಕೆಯಲ್ಲಿ. ಟೋಟಲಿ ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ಏನಪ್ಪ ಅಂದರೆ ಒಂದು ಒಳ್ಳೆ ಮೆಲೋಡಿ ಇರತಕ್ಕಂತಹ ಹಾಡುಗಾರರು 7 ಜನರಲ್ಲಿ ನೀವು ಅಗ್ರಸ್ಥಾನಕ್ಕೆ ಬರ್ತಿರೋದ್ರ ಬಗ್ಗೆ ಭಾಳಷ್ಟು ಖುಷಿ ಇದೆ. ಮೆಲೋನ ಹೀಗೆ ಅಧ್ಯಯನ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಮೇಲೋನ 3 ಜನ ತೀರ್ಪುಗಾರರು ಭಾಳ ಒಳ್ಳೆಯ ಅನಿಸಿಕೆಯನ್ನು ಹೇಳಿದ್ದಾರೆ, ಒಂದೆರಡು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಇನ್ನು 2 ಸುತ್ತುಗಳಿವೆ. ನಿಮ್ಮಿಂದ ಇನ್ನಷ್ಟು ನಿರೀಕ್ಷೆಯನ್ನು ನಾವು ಮಾಡ್ತೇವೆ. ಶುಭವಾಗಲಿ. ಥ್ಯಾಂಕ್ ಯು ಸರ್. ನಮ್ಮೊಡನೆ ನಮ್ಮ ಈ ಒಂದು ದೈಜಿವಳ್ ಸ್ವರಸಾಗರದ ಪ್ರೋತ್ಸಾಹಕರು, ಹಲವಾರು ಕಲೆ ಕ್ರೀಡೆಗಳಿಗೆ ನಿರಂತರ ಪ್ರೋತ್ಸಾಹ ನೀಡುವ ರಾಜಕೀಯ ನೇತಾರರಾದ ಪ್ರಮೋದ್ ಮಧ್ವರಾಜ್ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಒಂದು ಚಪ್ಪಾಳೆಯ ಧ್ವನಿಯೊಂದಿಗೆ ಪ್ರಮೋದ್ ಮಧ್ವರಾಜ್ ಇವರನ್ನು ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇನೆ. ಹಾಗೆ ದೈಜಿವರ್ಲ್ಡ್ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕರ್ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೂ ದೈಜಿವರ್ಲ್ಡ್ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ದೈಜಿವರ್ಲ್ಡ್ ಸ್ವರಸಾಗರ ಸ್ಪರ್ಧೆ ಕಳೆದ 1 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಸುಮಾರು 180 ಗಾಯಕರಿದ್ದರು. ಇವತ್ತು ಫೈನಲ್ ಗ್ರ್ಯಾಂಡ್ ಫಿನಾಲೆ ಕೇವಲ 7 ಮಂದಿ ಉಳ್ಕೊಂಡಿದ್ದಾರೆ. ಬಹಳಷ್ಟು ಮಂದಿಗೆ ಪ್ರೋತ್ಸಾಹ ಈ ಒಂದು ಸ್ಪರ್ಧೆಯಿಂದ ಸಿಕ್ಕಿದೆ. ನೀವು ಆಗಮಿಸಿದ್ದೀರಿ, ಬಹಳಷ್ಟು ಸಂತೋಷವಾಗಿದೆ. ನಿಮ್ಮಿಂದ ಒಂದೆರಡು ಅನಿಸಿಕೆಗಳನ್ನು ಕೇಳಲು ನಾವು ಇಷ್ಟಪಡ್ತಾ ಇದ್ದೇವೆ ಸರ್. ನಾನು ಡೈಜಿ ವರ್ಲ್ಡ್ಗೆ ಒಂದು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನು, ಅದು ಯಕ್ಷಗಾನ ಇರ್ಬೋದು, ಕಾಮಿಡಿ ಇರ್ಬೋದು, ಸಂಗೀತ ಇರ್ಬೋದು, ಹೀಗೆ ಒಂದು ಟಿ ವಿ ಚಾನೆಲ್ ಸಮಾಜಮುಖಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸುವುದು ಮಾತ್ರವಲ್ಲ, ಆ ಟಿ ವಿ ಚಾನಲನ್ನು ವೀಕ್ಷಿಸುವ ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಹೇಗೆ ನೀಡಬೇಕು ಎಂಬುದಕ್ಕೆ ಡೈಜಿ ವರ್ಲ್ಡ್ ಒಂದು ಮಾದರಿ, ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದರಲ್ಲೂ ವಿಶೇಷ ನಮ್ಮ ಕರಾವಳಿ ಭಾಗದ ಒಂದು ಚಾನೆಲ್ ಎಂಬುದು ನಮಗೆ ಅತ್ಯಂತ ಸಂತೋಷದ ಒಂದು ವಿಚಾರ. ನಾನು ಶಾಸಕನಾಗಿದ್ದಾಗ ಒಂದು ಸರ್ವೆ ನಡೀತು. ಇಡೀ ರಾಜ್ಯದಲ್ಲಿ 224 MLAಗಳ ಸರ್ವೆ ನಡೀತು. ಟೈಮ್ಸ್ ಆಫ್ ಇಂಡಿಯಾ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಮೂಲಕ ನಾನು ಸರ್ವೆಯಲ್ಲಿ ಪ್ರಥಮ ಬಂದೆ. 224 MLAಗಳಲ್ಲಿ ಪ್ರಥಮ ಬಂದೆ. ಚುನಾವಣೆಯಲ್ಲಿ ಸೋತೆ. ಇದು ರಾಜಕಾರಣದಲ್ಲಿ ಆಗುವಂಥದ್ದು. ಆದರೆ ಇಲ್ಲಿ ನೀವು ಪ್ರಥಮ ಯಾರು ಬರ್ತೀರಿ, ನಿಮಗೆ ಉತ್ತಮವಾದಂಥ ಭವಿಷ್ಯವನ್ನು ನಾನು ಹಾರೈಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಡೈಜಿ ವರ್ಲ್ಡ್ಗೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ, ನನಗಿಲ್ಲಿ ಬಂದು ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಡೈಜಿ ವರ್ಲ್ಡ್ಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿ, ವಿಶೇಷವಾಗಿ ಜಡ್ಜಸ್ಸಿಗೆ ಈ ಸಮಸ್ಯೆ ಏನಂದರೆ ಎಲ್ಲರೂ ಉತ್ತಮರಾಗಿದ್ದಾಗ ಅದರಲ್ಲಿ ಅತ್ಯುತ್ತಮರು ಯಾರು ಎಂಬುದು ಆಯ್ಕೆ ಮಾಡೋದು ಜಡ್ಜಸ್ಸಿಗೆ ಭಾಳ ಕಷ್ಟದ ಕೆಲಸ. ಅದನ್ನು ತಾವು ಚೆನ್ನಾಗಿ ನಿರ್ವಹಿಸ್ತೀರಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. 3 ಜನ ತೀರ್ಪುಗಾರರು ಕೂಡ ವೇದಿಕೆಗೆ ಬರಬೇಕು. ಸಂಗೀತ ಬಾಲಚಂದ್ರ, ಯಶವಂತ್ MG ಸರ್
ಹಾಗೂ ಡಾಲ್ಫಿ ಮಸ್ಕರೇನಸ್ ಹಾಗೂ 7 ಜನ ನಮ್ಮ ಫೈನಲಿಸ್ಟ್ಗಳು ಕೂಡ ವೇದಿಕೆಗೆ ಬರಬೇಕು. ಸರ್, ನಮ್ಮ 3 ಜನ ತೀರ್ಪುಗಾರರು ಬಹಳಷ್ಟು ಪ್ರತಿಭಾನ್ವಿತರು. ETV ಎದೆ ತುಂಬಿ ಹಾಡಿದನ್ನು ಇದರಲ್ಲಿ ವಿಜೇತರು ಇವರು ಸಂಗೀತ ಬಾಲಚಂದ್ರ ಹಾಗೂ ಯಶವಂತ್ ಸರ್ ಕೂಡ. ಸರ್, ಯಶವಂತ್ ಸರ್ ಅವರು ಮೊನ್ನೆ 24 ಗಂಟೆಗಳ ಸತತ SP ಬಾಲಸುಬ್ರಹ್ಮಣ್ಯರವರ ಹಾಡುಗಳನ್ನು ಹಾಡಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಅವರು ಕೂಡ ನಮ್ಮ ತೀರ್ಪುಗಾರರು ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮಗೆಲ್ಲ ಬಹಳಷ್ಟು ಸಂತೋಷ ನೀಡಿದೆ. ನಿಮಗೆ ದೈಜ್ಯವಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸಂಗೀತ ದರ್ಬಾರ್ ಸುತ್ತಿನ ಮುಂದಿನ ಸ್ಪರ್ಧಾಳು ಮೇರುಕಂಠದ ಗಾಯಕ ಮೋಹಿತ್ರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಮೋಹಿತ್ರವರೇ, ಈ ಒಂದು ಸ್ಪರ್ಧೆಯಲ್ಲಿ ನಿಮ್ಮ ಕಂಠಸಿರಿಯಿಂದಲೇ ಎಲ್ಲರ ಮನಗೆದ್ದವರು ನೀವು. ಫೈನಲಿಗೆ ಆಗಮಿಸಿದ್ದೀರಿ, ಹೇಗಿದೆ ತಯಾರಿ? ತುಂಬ ಖುಷಿ ಆಗ್ತುಂಟು ಫೈನಲಿಗೆ ಬಂದದ್ದು. ಯಾವ ಹಾಡನ್ನು ಆಯ್ಕೆ ಮಾಡಿದ್ದೀರಿ? ಜೀವನ ಚೈತ್ರ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ನಾದಮಯ ಎನ್ನುವ ಅತ್ಯಂತ ಕಠಿಣ ಗೀತೆಯನ್ನು ಮೋಹಿತ್ರವರು ಆಯ್ಕೆ ಮಾಡಿದ್ದಾರೆ. ಬಹುಶಃ ಅವರು ನಿರಾಯಾಸವಾಗಿ ಹಾಡ್ತಾರೆ, ಯಾಕಂದರೆ ಅವರು ಬಹಳಷ್ಟು ಹಿಂದಿನ ಸುತ್ತುಗಳಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ, ನಾವೆಲ್ಲ ನೋಡಿದ್ದೇವೆ. ಈ ಸುತ್ತಿನಲ್ಲೂ ಕೂಡ ಬಹಳ ಚೆನ್ನಾಗಿ ಹಾಡ್ತಿರೋ ಒಂದು ಕಲ್ಪನೆ ನಮಗಿದೆ. ದಯವಿಟ್ಟು ಹಾಡಿ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ನಾದಮಯ ಈ ಲೋಕವೆಲ್ಲ, ನಾದಮಯ ಈ ಲೋಕವೆಲ್ಲ, ಕೊಳಲಿಂದ ಗೋವಿಂದ ಆನಂದ ತಂದಿರಲು, ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು, ನಾದಮಯ ಈ ಲೋಕವೆಲ್ಲ, ನಾದಮಯ. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಣಿಸೆ, ಖಗಗಳ ಕುಣಿಸೆ. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಣಿಸೆ, ಖಗಗಳ ಕುಣಿಸೆ. ಸಡಗರದಿಂದ ಗಗನದ ಅಂಚಿಂದ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ
ಗಮದ ಗಮದನಿ ನಾದಮಯ ಸರಿ ಗರಿ ಸನಿ ಧನಿ ಸನಿ ದವ ಮಗರಿ ಸದ ದ ದ ಗ ಗ ಮಗರಿ ಸನಿ ರೇ ಮ ನೀ ರೇ ಮಗರಿ ಮಗರಿ ಸನಿ ಸ ಸರಿ ಸನಿ ನಿ ಸನಿ ದ ಮದನಿ ಸ ನಿ ನಿ ಸನಿ ದ ಧನಿ ದ ಮಗ ಮದನಿ ಸರಿ ಗರಿ ಸನಿ ಧನಿ ಸನಿ ದವ ಮಗರಿ ಸ ಗ ಮ ಗಮದನಿ ಧನ್ನಾದಮಯ ಪಾಪ ಪದ ಪಗದ ಪಗದ ಪಗರಿ ದಾದ ಸ ಸರಿ ರಿ ಗ ಗದ ಪದ ಪಗ ದಾದ ಗಗ ದಾದರಿ ದಾದ ಪದ ದ ಪಗರಿ ಸರಿ ಗ ಪದ ದ ಸಾ ಸಾ ದ ದ ದ ಸಾ ದ ದ ದ ಸಾ ಸಾ ಸರಿ ದ ದ ನಿನಿ ಪಮ ಪದ ನಿನಿ ಪಮ ಪದ ನಿನಿ ಪಮ ಪದ ದ ದ ದ ದ ದ ನಿ ಪ ಆ ತಾನಿ ಧಾಮ ಗಮ ಧಾಮ ಗರಿ ನಿರಿ ಸಾ ನಿತ ಗರಿ ರಿ ಮಗ ಗಗ ಧಮ ಮಮ ಮಗ ಗ ಧಮ ಮ ನಿದ ತನಿ ನಿ ಗರಿ ಸಾ ಸರಿ ಗರಿ ಗ ನಿ ಸರಿ ಸರಿ ಗರಿ ಸ ನಿ ದ ಮ ಗರಿ ಸ ಗಮ ಧನಿ ತನ ನನ ತನ ನನ ತನ ತನ ತೋಂ ತನ ನನ 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 ತೋಂ ತನ 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 ನನ ತೋಂ ತನ ನನ ನನ ತೋಂ ತನ ನನ ನನ ತೋಂ ತನ ನನ ನನ ತೋಂ ತನ ನನ ನನ ನಾದಮಯ ಈ ಲೋಕವೆಲ್ಲ ನಾದಮಯ. ಮೋಹಿತ್ರವರೇ, ಬಹಳ ಅದ್ಭುತವಾಗಿ ಹಾಡಿದ್ದೀರಿ. ಎಲ್ಲಿಯವರೆಗಂದರೆ ನಿಮ್ಮ ಸಹಸ್ಪರ್ಧಿಗಳು ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮಟ್ಟಿಗೆ ನೀವು ಹಾಡಿದ್ರಿ. ಬಹಳಷ್ಟು ಉತ್ತಮವಾಗಿ ಹಾಡಿದ್ರಿ ಅಂತ ನನಗನ್ನಿಸ್ತಾ ಇದೆ. ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳಬೇಕು. ಮೊದಲಿಗೆ ನಮ್ಮ ಡಾಲ್ಫಿ ಸರ್, ನಿಮ್ಮ ಅನಿಸಿಕೆಗಾಗಿ. ನಿಮ್ಮ ವೋಕಲ್ಸಲ್ಲಿ ಆ ಒಂದು ಪವರ್ ಉಂಟು, ಬೇಸ್ ಪವರ್, ಫ್ಯಾಂಟಾಸ್ಟಿಕ್, ರಿಯಲಿ ಗುಡ್, ಇಂಪ್ರೆಸಿವ್ ಪವರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓವರ್ ರಿಯಲಿ ಗುಡ್ ಪರ್ಫಾರ್ಮೆನ್ಸ್, ರಿಯಲಿ ಗುಡ್. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಂಗೀತ ಮೇಡಮ್, ನೀವೇನು ಹೇಳ್ತೀರಿ? ಶಾಸ್ತ್ರೀಯ ಸಂಗೀತದ ಒಂದು ಅಭ್ಯಾಸ ಏನು, ನೀವು ಹಾಡುವಾಗ ಅದು ಗೊತ್ತಾಗ್ತದೆ. ಅಷ್ಟು ಚೆನ್ನಾಗಿ ಅದು ಸ್ವರಗಳು ರಾಗದಿಂದ ರಾಗಕ್ಕೆ ಅದು ಬದಲಾಗ್ತದೆ. ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರ. ಮತ್ತೊಂದು ವಿಶೇಷ ನನಗೆ ಅನಿಸಿದ್ದೇನೆಂದರೆ ಹೇಳಿದರೆ, ನೀವು ನಿಮಗೆ ಯಾವುದು ಆಗೋದಿಲ್ಲ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಇನ್ನೂ ಕೆಲಸಗಳು ಇತ್ತು. ನೀವೇನು ಮಾಡಿದ್ರಿ, ನಿಮ್ಮ ಮಟ್ಟಕ್ಕೆ ನಿಮಗೆ ಎಷ್ಟು ಹಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಚೆನ್ನಾಗಿ ಹಾಡಲಿಕ್ಕೆ ಪ್ರಯತ್ನ ಪಟ್ರಿ. ಅದು ಮೆಚ್ಚುವಂಥದ್ದು. ಥ್ಯಾಂಕ್ ಯು. ಗುಡ್. ದೇವರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಧನ್ಯವಾದಗಳು ಸಂಗೀತ ಮೇಡಮ್. ಇದೀಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್, ನಿಮ್ಮ ಅನಿಸಿಕೆಗಾಗಿ ಕಾಯ್ತಾ ಇದ್ದೇವೆ. ಸಂಗೀತಗಾರರ ಸಾಲಿಗೆ ಬರುವಂತಹ ಒಬ್ಬ ನಮ್ಮ ನಾಡಿನ ಹೆಮ್ಮೆ ಕುಡಿ ಅಂತ ನಾನು ಸಂತೋಷ ಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಈ ಗೀತೆಯ ಪ್ರಯತ್ನ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿದೆ. ಇನ್ನು ನಿಮ್ಮ ಹಾಡುಗಾರಿಕೆಯಲ್ಲೂ ಕೂಡ ಅಷ್ಟೇ, ಮೇಡಮ್ ಅವರು ಹೇಳಿದರು. ಹಾಗಾಗಿ ಎಷ್ಟು ಬೇಕೋ ಅದನ್ನು ಇನ್ನೇನೋ ಮಾಡಲಿಕ್ಕೆ ಹೋಗಿ ಅದು ಇನ್ನೇನೋ ಆಗಿ ಅದು ಆಗಬಾರದು. ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೂ ನ್ಯಾಯವನ್ನು ಕೊಡಬೇಕು. ಯಾವುದರ ಮೂಲಕ? ನಮ್ಮ ಹಾಡುಗಾರಿಕೆ ಮೂಲಕ. ಆ ನ್ಯಾಯ ನೀವು ಕೊಟ್ಟಿದ್ದೀರಿ. ಅಭಿನಂದನೆಗಳು ಮೋಹಿತ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಯಶವಂತ್ ಸರ್.
ಬಹಳ ಒಳ್ಳೆಯ ಅನಿಸಿಕೆಗಳನ್ನು ನಿಮ್ಮ ಬಗ್ಗೆ ತೀರ್ಪುಗಾರರು ನೀಡಿದ್ದಾರೆ. ನಿಮ್ಮ ಇನ್ನೂ 2 ಸುತ್ತುಗಳಿವೆ, ಅದರಲ್ಲೂ ಕೂಡ ನಿಮಗೆ ಶುಭ ಹಾರೈಸ್ತಾ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸಂಗೀತ ದರ್ಬಾರ್ ಸುತ್ತಿನ ಮುಂದಿನ ಸ್ಪರ್ಧಾಳು ಸ್ನೇಹಿತ್ ಮಂಗಳೂರು, ದಯವಿಟ್ಟು ವೇದಿಕೆಗೆ ಬನ್ನಿ. ಸ್ನೇಹಿತರವರೇ ನಮಸ್ತೆ ಸರ್. ಹಾಡಿಗೆ ತಕ್ಕದಾದ ವೇಷಭೂಷಣ ಮಾಡಿದ್ದೀರಿ ಅಂತ ಎಣಿಸ್ತೇನೆ. ಹೌದು ಸರ್. ಅಲ್ವಾ? ಬಹಳ ತಯಾರಿ ಮಾಡಿದ್ದೀರಿ. ಫೈನಲಿಗೆ ಹೇಗೆ ತಯಾರಿ ಮಾಡಿದ್ರಿ? ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್. ಮಾಡಿದ್ರಲ್ಲ? ಬಹುಶಃ ನೀವು ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಮಾತೃಭಾಷೆ ಮಲಯಾಳಿ, ಕನ್ನಡದಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಫೈನಲ್ ಹಂತಕ್ಕೆ ತಲುಪಿದ್ದೀರಿ. ಈ ಒಂದು ಫೈನಲ್ನಲ್ಲಿ ನಮಗಾಗಿ ಯಾವ ಹಾಡನ್ನು ಹಾಡ್ತೀರಿ? ನಾನು ಮೇಘತೀರ್ಥ ಎಂಬ ಸಿನಿಮಾದಿಂದ ಶರತ್ ಅವರು ಕಂಪೋಸ್ ಮಾಡಿ ಹಾಡಿರುವ ಭಾವಯಾಮಿ ಪಾಡುಮೆಂದೆ ಎಂದ ಹಾಡನ್ನು ಹಾಡಲು ಪ್ರಯತ್ನ ಪಡ್ತಾ ಇದ್ದೇನೆ ಸರ್. ಭಾಳ ಉತ್ತಮವಾದ ಗೀತೆಯನ್ನು ನೀವು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಮೇಲೆ ನಿರೀಕ್ಷೆಗಳು ಕೂಡ ನಮಗೆ ಬಹಳಷ್ಟಿವೆ. ಮೊದಲು ಹಾಡಿ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸರ್. ಕಲ್ಪಾಂತ ಕಾಲಾತೀತ ಸಂಗೀತ ಪುಣ್ಯಂ ನೀಡುವ ತುಳಯ ಕಲ್ಪಾಂತ ಕಾಲಾತೀತ ಸಂಗೀತ ಪುಣ್ಯಂ ನೀಡುವ ತುಳಯ ಮನಸಿ തരല പരിശകളിൽ അടുലതല കലവിരിയുമിരുളിനൊരു വീണാനാദം കേൾക്കാമോ സ്നേഹോദാരം പാടാമോ ശ്രുതിയിലാ കണലുകൾ തരളമാകുന്നു മുരുകുമീലയമിത കാട്ടാകുന്നു ഗഗഗ ഗഗ
ಮಗ ಗ ಮಗ ಗ ಗ ಗ ಗ ಸ ನಿ ಪ ಮಗ ಸ ದ ಸ ನಿ ಸ ಸ ಪ ಸ ಸ ಮ ಸ ಸ ಗ ಸ ಸ ಸ ಸ ಸ ನಿ ಪ ಮಗ ಸ ನಿ 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 ಪ ನಿ ನಿ ಮ ನಿ ನಿ ಗ ನಿ ನಿ ಸ ನಿ 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 ಪ ಮಗ ಸ ನಿ ಸ ಗ ಮ ಪ ನಿ ಸ ಗ ಸ ಸರಿ ಗ ಪ ದ ಸ ದ ಪ ಗ ರಿ ಸ ಸ ಗ ಮ ಪ ನಿ ಸ ನಿ ಪ ಮಗ ಸ ಸ ಗ ಮ ಪ ನಿ ಸ ನಿ ಪ ಮಗ ಸ ಸ ಸ ಸ ನಿ ಸ ಸ ದ ರಿ 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 ನಿ ರಿ ರಿ ಮ ಗ ಗ ಗ ರಿ ಗ ಗ ರಿ ಮ ಮ ಮ ಗ ಮ ಮ ರಿ ಗ ರಿ ಸ ರಿ ಸ ನಿ ಸ ರಿ ಸ ನಿ ಸ ನಿ ದ ನಿ ನಿ ದ ಪ ದ ಪ ಮ ಗ ರಿ ಸ ರಿ ಸ ನಿ ಸ ನಿ ದ ಗ ರಿ ಸ ರಿ ಸ ನಿ ಸ ನಿ ದ ನಿ ದ ಪ ಗ ರಿ ಸ ನಿ ದ ಪ ಮ ಗ ರಿ ಸ ನಿ ಸ ಸ ನಿ ಸ ಗ ಸ ಮ ಸ ಪ ಸ ನಿ ಸ ಗ ಸ ಪ ಸ ದ ಪ ನಿ ಪ ಸ ಪ ದ ಪ ಮ ಪ ಮ ಗ ರಿ ಸ ನಿ ದ ಪ ಗ ರಿ ಸ ನಿ ದ ಪ ಮ ಗ ಸ ನಿ ದ ಪ ಮ ಗ ರಿ ಸ ಸರಿ ಗ ರಿ ಗ ಮ ಗ ಮ ಪ ಮ ಪ ದ ಪ ದ ನಿ ದ ನಿ ರಿ ಭಾಮಯಾಮಿ ಪಾಡುಮೆಂದಿ ജീവനാടികളിൽ നാദഗോപുരങ്ങൾ തീർത്ത വീര പൗർണമിയിൽ പ്രാണപഞ്ചമങ്ങൾ പ്രണവസാന്ദ്രമാകും ആദിബോധസാധകം ആത്മരാഗസമർപ്പണം നീ ഭാമയാമി പാടുമെന്റെ ജീവനാടികളിൽ നാദഗോപുരങ്ങൾ തീർത്ത വീര പൗർണമിയിൽ സംക്രമസന്ധിയിൽ സൂര്യനു പരാഗം തരും സ്വരജതിയിൽ ഹൃദയാഞ്ജലി കൊണ്ടൊരു രാഗം പാട്ടി തകർന്നൊരു വീണയിലെന്തിനു ഞാൻ ബ്രഹ്മസാധകം തിരഞ്ഞു വീണ്ടും ഈ പ്രണവഗീതം പൂരഗീതവന ജന്മം പൂരശ്യാമഭജനം തരരവേ ശുഭകരമൊരു സംഗീത ശ്രുതി പകരുക സംഭോഗ ശ്രുതി മധുരിതമാം ശ്രാവണ തമ്പുരു പാർമുക ജന്മോ സ സ സ സ സ ധ രി സ സ പ ധ ധ രി സ സ പ ധ ധ രി ഗ ത ത ത ത ത ത ത ത രി ത ത ത ത ത ത പ ധ ഗ ത ത ത ത ത രി പ ധ ധ രി ഗ ಸ ರಿ 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 ಗ ಗ ಗ ಗ ಪ ಪ ಪ ಪ ದ ದ ರಿ ಗ ಗ ಗ ಪ ಪ ಪ ದ ದ ದ ದ ಗ ಪ ದ ದ ರಿ ಗ ಮ ಗ ರಿ ಸ ದ ಪ ಗ ರಿ ಸ ದ ಪ ದ ದ ರಿ ಗ ಪ ಮ ಗ ಸ ರಿ ಸ ಗ ಮ ಪ ಮ ಪ ಮ ಪ ನಿ ಮ ಪ ಮ ಪ ಸ ಮ ಪ ಮ ಪ ಗ ಸ ನಿ ಪ ಪ ಮ ಗ ಸ ರಿ ಸ ಗ ಮ ಪ ನಿ ಸ ಗ ಸ ಸ ನಿ 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 ಸ ಪ ಪ ಪ ಸ ಮ ಮ ಮ ಸ ಗ ಗ ಗ ಸ ದ ದ ದ ಸ ಗ ಮ ಪ ನಿ ಸ ಗ ಮ ಗ ಪ ಮ ಪ ಮ ಪ ಮ ಗ ಮ ಗ ಸ ಗ ಸ ಗ ಸ ನಿ ಸ ನಿ ಸ ನಿ ಪ ನಿ ಪ ನಿ ಪ ಮ ಪ ಮ ಪ ಮ ಗ ಮ ಗ ಮ ಗ ಸ ನಿ ಪ ನಿ ಸ ಗ ಮ ಪ ನಿ ಸ ಗ ಮ ಪ ಮ ಗ ಸ ಗ ಸ ನಿ ಸ ಗ ಸ ಮ ಪ ನಿ ನಿ ಸ ಗ ಸ ಸ ರಿ ಗ ಪ ದ ಸ ದ ಪ ದ ಸ ರಿ ಗ ಪ ದ ಗ ಗ ರಿ ರಿ ಗ ಪ ದ ಸ ರಿ ಗ ಸ ಗ ಮ ಪ ನಿ ಸ ಗ ಸ ಸ ರಿ ಗ ಪ ದ ಸ ಗ ಮ ಪ ನಿ ಸ ರಿ ಗ ಮ ಪ ಗ ಮ ಪ ದ ನಿ ಸ ನಿ 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 ದ ನಿ 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 ಮ ಮ ಮ ನಿ 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 ಮ ಮ ಮ ನಿ ನಿ ಮ ಮ ಗ ಸ ರಿ ಗ ಮ ಪ ದ ಪ ಪ ದ ಪ ಪ ದ ಪ ಸ ರಿ ಗ ಪ ದ ದ ದ ದ ದ ದ ದ ದ ಸ ಗ ಮ ಪ ನಿ 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 ಸ ರಿ ಗ ಪ ದ ದ ದ ಸ ರಿ ಗ ಮ ಪ ಪ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ದ ಪ ಮ ಗ ರಿ ಸ ನಿ ಸ ರಿ ಗ ರಿ ಗ ಪ ಗ ಪ ರಿ ಗ ಪ ಗ ಪ ದ ಪ ದ ಗ ಪ ದ ಪ ದ ದ ದ ದ ದ ರಿ ಸ ರಿ ಗ ರಿ ಮ ಮ ಗ ಸ ನಿ ಸ ಗ ಗ ಸ ನಿ ಸ ಪ ನಿ ಸ ಮ ಪ ನಿ ಸ ಗ ಮ ಪ ನಿ ಸ ಸ ಗ ಮ ಪ ನಿ ಸ ನಿ ಸ ಗ ಮ ಪ ನಿ ಸ ಗ ಸ ನಿ ಪ ಮ ಗ ಸ ನಿ ಸ ಗ ಸ ಗ ಸ ರಿ ಗ ರಿ ಗ ರಿ ಗ ಮ ಗ ಮ ಗ ಮ ಪ ಮ ಪ ಮ ಪ ದ ಪ ದ ಸ ರಿ ಗ ರಿ ಗ ರಿ ಗ ಪ ಗ ಪ ಗ ಪ ದ ಪ ದ ಪ ದ ದ ದ ದ ಸ ಗ ಮ ಗ ಮ ಗ ಮ ಪ ಮ ಪ ಮ ಪ ನಿ ಪ ನಿ ಪ ನಿ ಸ ನಿ ಸ ರಿ ಗ ಪ ದ ಸ ನಿ ಸ ಗ ಮ ಪ ನಿ ದ ನಿ ಸ ರಿ ಗ ಮ ಪ ಮ ಗ ರಿ ಸ ಸ ರಿ ಗ ಪ ನಿ ಸ ಗ ಮ ಪ ಗ ರಿ ಸ ದ ಪ ಮ ಗ ಸ ನಿ ಪ ದ ನಿ ಸ ರಿ ಗ ಮ ಪ ದ ನಿ ಸ ರಿ ಗ ರಿ ರಿ ಮ ಮ ನಿ ನಿ ಮ ಮ ನಿ ರಿ ಗ ಸ ಸ ಸ ಸ ಗ ಗ ಗ ಗ ಮ ಪ ಪ ಪ ಸ ಸ ಸ ರಿ 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 ಗ ಗ ಗ ಪ ಪ ಪ ದ ದ ದ ಸ ಸ ರಿ 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 ಗ ಗ ಸ ಸ ಗ ಗ ಮ ಮ ಪ ಪ ನಿ ನಿ ಸ ಸ ಗ ಗ ಮ ಮ ಗ ಗ ಮ ಮ ಸ ಸ ಗ ಗ ನಿ ನಿ ಸ ಸ ಪ ಪ ನಿ ನಿ ದ ದ ಸ ಸ ಪ ಪ ದ ದ ಗ ಗ ಪ ಪ ರಿ ರಿ ಗ ಗ ಸ ಸ ರಿ ರಿ ನಿ ನಿ ಸ ದ ದ ದ ನಿ ನಿ ಪ ಪ ದ ನಿ ನಿ ಸ
ಸದರಿ ರಿ ಗಗ ಮಮ ಪಪ ಮಮ ಪಪ ಗಗ ಮಮ ರಿ ರಿ ಗಗ ಸದರಿ ಸಗರಿ ಮಗ ಪ ಮದ ಪನಿ ದ ಧನಿ ರಿ ಸಗರಿ ರಿ ಸನಿ ಸಗರಿ ರಿ ಸನಿ ಸಗರಿ ರಿ ಸರಿ ದ ಸರಿ ದ ಸನಿ ಸರಿ ದ ಸರಿ ದ ಸನಿ ಸರಿ ಸನಿ ಸರಿ ಸನಿ ಸರಿ ಸನಿ ಸರಿ ಸನಿ ರಿ ಗಗರಿ ರಿ ಸನಿ ಗಗರಿ ರಿ ಸನಿ ಸಗರಿ ರಿ ಸನಿ ಸಗರಿ ಸನಿ ರಿ ಸನಿ ದ ಸನಿ ರಿ ಸನಿ ದ ಸನಿ ದ ಪನಿ ದ ಪ ಮದ ಪ ಮಮ ಗ ಮನಿ ದ ಪ ಮಗರಿ ಸರಿ ಗ ಮ ಪ ಧನಿ ಸರಿ ಗ ಸನಿ ದ ಪ ಮಗರಿ ಸನಿ ಸರಿ ಗ ಮ ಪ ಧನಿ ಸರಿ ಸನಿ ದ ಪ ಮಗರಿ ಸರಿ ಸರಿ ಗ ಮ ಪ ಧನಿ ಸರಿ ಗರಿ ಸನಿ ದ ಪ ಮಗರಿ ಸನಿ ಮದನಿ ಸರಿ ಗ ಮ ಪ ಧನಿ ಸರಿ ಗ ಮ ರಿ ಮಗರಿ ನೀ ರಿ ಗ ರಿ ಸನಿ ಧನಿ ರಿ ನಿ ದ ಮ ಗ ಮ ಪ ಮಗರಿ ಸದರಿ ರಿ ಗ ಗ ಪ ಪ ದ ದ ಸಗರಿ ರಿ ಗ ಗ ಸದರಿ ರಿ ಗ ಗ ಪ ಪ ದ ದ ಸಗರಿ ರಿ ಗ ಗ ಪ ಪ ಮ ದ ದ ಪ ಪ ದ ದ ದ ಗ ಗ ಮ ಮ ಪ ಪ ನಿ ನಿ ದ ಗ ಗ ಮ ಮ ಪ ದ ದ ನಿ ನಿ ದ ಪ ಪ ದ ದ ನಿ ನಿ ದ ದ ಪ ದ ನಿ ಸರಿ ಗ ಮ ಪ ದ ನಿ ಸ ಗ ಮ ಮ ಮ ಮ ಧನ್ಯವಾದ. ನೀವೊಂದು 1,000 ಮೀಟ್ರ್ ಓಡಿ ಬಂದು ನಿಂತಾಗೆ ಶ್ವಾಸ ಬಿಡ್ತಾ ಇದ್ದೀರಿ. ಅಷ್ಟೊಂದು ನಿರರ್ಗಳವಾಗಿ ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಈ ಹಾಡಿನ ಬಗ್ಗೆ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಸಂಗೀತ ಮೇಡಮ್, ನಿಮ್ಮ ಅನಿಸಿಕೆಗಾಗಿ. ವಾಟ್ ಜಸ್ಟ್ ಹ್ಯಾಪನ್ಡ್. ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ರಾಗಗಳ ಬಳಕೆ ಇದ್ದಿರ್ಬೋದು ಇದರಲ್ಲಿ? ಇದು ಮೇನ್ 3 ರಾಗ, ಪಂತುವರಾಲಿ, ಶುದ್ಧ ಧನ್ಯಾಸಿ ಹಾಗೂ ಮೋಹನ. ಮೋಹನ. ನೀವು ಅದನ್ನು ಇಲ್ಲಿ ಪರ್ಫಾರ್ಮ್ ಮಾಡಿದ್ರಿ ಅಲ್ಲ, ವಿತೌಟ್ ಎನಿ ರೀಟೇಕ್ಸ್. ಗ್ರೇಟ್. ಥ್ಯಾಂಕ್ ಯು ಮ್ಯಾಮ್. ಅಷ್ಟೊಂದು ಸ್ವರಗಳನ್ನು ನೀವು ನೆನ್ಪಿಟ್ಕೊಂಡು ಹಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ. ಇಟ್ಸ್ ಅ ರಿಯಲಿ ಅ ಗ್ರೇಟ್ ಥಿಂಗ್. ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಮ್ಯೂಸಿಷಿಯನ್ಸ್. ಇಷ್ಟೊಂದು ಟಫ್ ಸಾಂಗಿಗೆ ಅವರಿಗೆ ಸಪೋರ್ಟಿವ್ ಆಗಿ ನೀವು ಮ್ಯೂಸಿಕ್ ಕೊಟ್ಟಿದ್ದೀರಾ. ಗುಡ್, ವೆರಿ ಗುಡ್. ಸಮಥಿಂಗ್ I don't know what happened. Something happened here. Great. God bless you. All the best. Thank you, ma'am. Thank you so much. ಧನ್ಯವಾದಗಳು ಸಂಗೀತ ಮೇಡಮ್. ಡಾಲ್ಫಿ ಸರ್. ಮೊದಲಿಗೆ ನಮ್ಮ ವಿಶೇಷ ಗೌರವ ನಮ್ಮ ಅರುಣ್ ಆ್ಯಂಡ್ ಟೀಮ್. ನಿಮ್ಮ ಆಯ್ಕೆ ತುಂಬ ಕಠಿಣ. ಓಕೆ, ಅದರಲ್ಲಿ ನಿಮ್ಮ ಕಂಟ್ರೋಲ್ ಮತ್ತು ಸ್ಟೆಮಿನಾ ಗುಡ್ ಕಾಂಬಿನೇಷನ್ ತುಂಬ ಒಳಗೆ, ಮತ್ತು ಉಸಿರನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದೀರಾ. ಬ್ರೆತ್ ಕಂಟ್ರೋಲ್ ಅಂತ ಹೇಳ್ತೇವೆ. ಪರ್ಫೆಕ್ಟ್ ಬ್ಯಾಲೆನ್ಸ್. ಅದು ನೋಟ್ಸ್ಗಳು, ಆ ಗಮಕಗಳು ಹೇಗೆ ಜಂಪ್ ಆಗ್ತಿದ್ದೇವೆ, ಆದರೆ ನೀವು ಅದರ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೀರಾ. ನಿಮ್ಮ ಅಭ್ಯಾಸ ಏನಂತ ಇವತ್ತು ಎಲ್ರಿಗೂ ಗೊತ್ತಾಯಿತು. ಅಭ್ಯಾಸ ಅಂದರೆ ಏನಂತ ನೀವೊಂದು ಎಕ್ಸಾಂಪಲ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಡಾಲ್ಫಿ ಸರ್. ಯಶವಂತ್ ಸರ್, ಮೊದಲಿನಿಂದ ನೀವು ಗಮನಿಸಿದ್ದೀರಿ ನಾವು ಸ್ನೇಹಿತರವರನ್ನು, ನಿಮ್ಮ ಅನಿಸಿಕೆಗಾಗಿ. ನಿಜವಾಗ್ಲೂ ಯಾವ ಚಾನಲ್ನಲ್ಲೂ ಕೂಡ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಗೀತೆನ ಪ್ರಸ್ತುತಪಡಿಸ್ಲೇ ಇಲ್ಲ. ಯಾಕೆಂದರೆ ಯಾರೂ ರಿಸ್ಕಿಗೆ ಹೋಗೋದಿಲ್ಲ ಸರ್. ಬಟ್ ಆ ರಿಸ್ಕನ್ನು ನಾವು ರಸ್ಕಾಗಿ ಸ್ವೀಕರಿಸಿ ಪುರಸ್ಕಾರ ರೀತಿಯೋ ಎಂಬಂತೆ ನಮಗೆ ಉಣಬಡಿಸಿದ್ದಾರೆ ನಮ್ಮ ಪ್ರೀತಿಯ ಸ್ನೇಹಿತ್. ಥ್ಯಾಂಕ್ ಯು ಸರ್. ಅಭಿನಂದನೆಗಳು ಸ್ನೇಹಿತ್. ಇದು ಸಾಧನೆಯಿಂದ ಬರುವಂಥದ್ದು. ಸಾಧಿಸಲೇಬೇಕೆಂಬ ಛಲದ ಸ್ವರೂಪ ಬಂದಾಗ ಹೀಗೆ ಬರ್ತದೆ. ಮತ್ತು ನಿಮ್ಮ ಸಾಧನೆ, ನಿಮ್ಮ ಗುರುಗಳು ಕೊಟ್ಟಂಥ ಅನುಗ್ರಹ, ಜೊತೆಗೆ ನಿಮ್ಮ ತಂದೆ ತಾಯಿರ ಆಶೀರ್ವಾದ, ಇಷ್ಟಿಲ್ಲದಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಖಂಡಿತ. ನಿಮ್ಮ ಹಾಡುಗಾರಿಕೆಯ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಇನ್ನು ಉಳಿದವರೆಲ್ಲರೂ ಕೂಡ ಅಷ್ಟೇ. ನೀವು ಸರ್ಗಮ್ಗಳು ಹಾಡುವಾಗ ಉಳಿದವರೆಲ್ಲ ಏನು ಮಾಡ್ತಾಯಿದ್ರು ಗೊತ್ತುಂಟಾ? ಹೀಗೆ ಮಾಡ್ತಾಯಿದ್ರು. ಓಕೆ, ಆದರೆ ಎಂತ ಮಾಡೋದು ಗೊತ್ತಾಗೋದಿಲ್ಲ. ಯಾಕೆಂದರೆ ಹೀಗೆ ಅಂತ ಒಂದು ಶ್ರುತಿ ನೋಡುವಾಗ ಇನ್ನೊಂದು ಶ್ರುತಿ ಹೋಗಿ ಆಯಿತು. ಬರೀ 12 ಶ್ರುತಿ ಅಲ್ಲ, ಇವರು ಬಹುಶಃ 22 ಶ್ರುತಿಗಳನ್ನು ಹೆಕ್ಕಿದ್ದಾರೆ ಮೇ ಬಿ. ಓಕೆ, ಹಾಗೆ 3 ಸ್ಥಾಯಿಗಳನ್ನು ಇಟ್ಕೊಂಡಿದ್ದಾರೆ ಅಲ್ವಾ? ಆ 3 ಸ್ಥಾಯಿಗಳು ಇಟ್ಕೊಂಡು ರೆಕಾರ್ಡಿಂಗಲ್ಲಿ ಏನೆಲ್ಲ ಬೇಕು ಎಲ್ಲ ಜಾಯಿಂಟ್ ಮಾಡಿ ಹಾಕಿದ್ದಾರೆ. ಬಟ್ ಅದನ್ನು ಲೈವ್ ಬಹುಶಃ ಅವ್ರು ಇವತ್ತೇನು ಮಾಡಲಿಲ್ಲ ಕಾಣ್ತದೆ ನಮಗೆ ಗೊತ್ತಿರೋ ಪ್ರಕಾರ. ತುಂಬ ಕಷ್ಟದ ಅಸಾಧ್ಯವಾದಂತಹ ಗೀತೆ ಇದು. ಆದರೆ ಸ್ವಚ್ಛಂದ ಹಾಡಿದಾಗ ಒಂದು ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ನೀಡುತ್ತದೆ ಇದು. ಜೊತೆಗೆ ಈ BP, ಶುಗರ್ ಇನ್ನಿತರ ಏನೆಲ್ಲ ಅನಾರೋಗ್ಯದವರು ಇದ್ದಾರಲ್ಲ, ಅವರೆಲ್ಲ ಈ ಗೀತೆನ ಕೇಳಬೇಕು. ತುಂಬ ಖುಷಿ ಆಯಿತು ಸ್ನೇಹಿತ. ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾದಂಥದ್ದು. ಈ ಆನಂದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಓಕೆ, ಆಲ್ ದ ಬೆಸ್ಟ್ ಸ್ನೇಹಿತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. 3 ಜನ ತೀರ್ಪುಗಾರರು ಬಹಳ ಒಳ್ಳೆಯ ಅನಿಸಿಕೆಗಳನ್ನು ಹೇಳಿದ್ದಾರೆ, ಒಳ್ಳೆಯ ಅಭಿಪ್ರಾಯ ತಿಳಿಸಿದ್ದಾರೆ.
ನೀವು ಸಂಗೀತ ಲೋಕದಲ್ಲಿ ಇನ್ನಷ್ಟು ಮೇರು ಸಾಧನೆಯನ್ನು ಮಾಡಬೇಕನ್ನೋದು ನಮ್ಮೆಲ್ಲ ಆಸೆ. ಅದನ್ನು ಕೂಡ ನೀವು ಸಾಧಿಸಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ದೈಜಿವಳ್ ಸ್ವರಸಾಗರದ ಸಂಗೀತ ದರ್ಬಾರ್ ಸುತ್ತಿನ ಕೊನೆಯ ಸ್ಪರ್ಧಾಳು ಯಶಸ್ ರಾವ್ ಇದೀಗ ವೇದಿಕೆಗೆ. ಯಶಸ್, ನಮಸ್ತೆ ಸರ್. ಫೈನಲಿಗೆ ಬಂದಿದ್ದೀರಿ. ನೀವು ಪ್ರಥಮ ಸುತ್ತಿಗೆ ಬಂದಾಗ, ಆಡಿಷನಿಗೆ ಬಂದಾಗ ನೀವು ಒಬ್ಬ ಪುಟ್ಟ ಬಾಲಕ. ಆದರೆ ಒಮ್ಮೆ ನಿಮ್ಮನ್ನು ಮಾತಾಡಿದಾಗ ಗೊತ್ತಾಯಿತು ನಿಮ್ಮ ಕಂಠ ಸಿರಿ ಎಷ್ಟೊಂದು ಅದ್ಭುತವಾಗಿದೆ ಅಂತ. ಬಹುಶಃ ಎಲ್ಲವನ್ನು ಹಂತಗಳನ್ನು ದಾಟಿ ಫೈನಲಿಗೆ ಬಂದಿದ್ದೀರಿ. ಏನನ್ನಿಸ್ತಾ ಇದೆ ಸರ್? ತುಂಬ ಸಂತೋಷ ಆಗ್ತಿದೆ ಸರ್. ಯಾವ ಹಾಡನ್ನು ನಮಗೆ ಹಾಡ್ತೀರಿ? ಗಡಿಬಿಡಿ ಗಂಡ ಎಂಬ ಚಿತ್ರದ ನೀನು ನೀನೆ ಎಂಬ ಹಾಡು SPP ಸರ್ ಹಾಡಿದ್ದು. ನೀನು ನೀನೆ ಎಂಬ ಒಂದು ಸುಂದರವಾದ ಗೀತೆ, ಬಹಳ ಕಷ್ಟಕರವಾದ ಗೀತೆಯೊಂದಿಗೆ ಯಶಸ್ರವರು ವೇದಿಕೆ ಮೇಲೆ ಬಂದಿದ್ದಾರೆ. ಚೆನ್ನಾಗಿ ಹಾಡಿ ಮತ್ತೆ ಸಿಗೋಣ. ಶಭಾಷ್. ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ಎಂಬುವನೆಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ಎಂಬುವನೆಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ನೀನೆ ಎಲ್ಲಿ ನಾನು ನಾನೇ. ನಾದದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ. ನಾದದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ. ಷಣ್ಮುಖ ಪ್ರಿಯರಾಗ ಷಣ್ಮುಖ ಪ್ರಿಯರಾಗ, ಷಣ್ಮುಖ ಪ್ರಿಯರಾಗ ಮಾರ್ಗ ಹಿಂದೋಳವಾಗಿ ನಡೆಸಿದೆ ದರುಬಾರು ನೋಡು. ಹಾಡುವೆಯ ಪಲ್ಲವಿಯ ಕೇಳುವೆಯ ಮೇಲೆ ಏಳುವೆಯ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ. ನೀನು ನೀನೆ ಇಲ್ಲಿ ನಾನು ನಾನೇ, ನೀನು ನೀನೆ ಇಲ್ಲಿ ನಾನು ನಾನೇ. ಈಶ್ವರವೇ ವಾದ, ಈಶ್ವರನೇ ನಾದ, ಪ್ರತಿಗತಿಯ ಕಾಂಗುಣಿತ ವೇದ, ಶಿವಸ್ಮರಣೆ ಸಂಗೀತ ಸ್ವಾದ, ತಮಕಗಳ ಪಾಂಡಿತ್ಯ ಶೋಧ, ಸುಮತಿಗಳ ಸುಜ್ಞಾನ ಬೋಧ, ಬದುಕುಗಳ ವಿಚಾರಣೆ, ಕ್ಷಮಾಪಣೆ ವಿಮೋಚನೆ, ಗೆಲುವುಗಳ ಆಲೋಚನೆ, ಸರಸ್ವತಿ ಸಮರ್ಪಣೆ. ನವರಸಾರಗಿಸಿ ಪರವಶ ಪಳಗಿಸಿ ಅಪಜಯ ಅಡಗಿಸಿ ಜಯಿಸಲು ವಿದುಷ ಕುದಿಯ ಯುಗುದಿಯ ವಿಷಯಾಟ. ಗಣ ಗಣ ಶಿವ ಗಣ ನಿಜ ಗುಣ ಶಿವ ಮನ ನಲಿದರೆ ಒಲಿದರೆ ಕುಣಿ
ಗಸನಿ ದಮ ಮಗ ಮದ ದಮ ಧನಿ ನಿ ಧನಿ ಸ ಮಗ ಸನಿ ಸನಿ ಗಸನಿ ದಮ ಗಸ ನೀನು ನೀನೇ ಇಲ್ಲಿ ನಾನು ನಾನೇ ಮಗ 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 ದಮ 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 ನಿದ 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 ಸ ಸ ಸ ಸ ಸ ಸ ಸ ಸ ಗ ಸ ನಿ ನಿ ಸ ನಿ ದ ಸ ಗ ಸ ನಿ ದ ನಿ ಸ ನಿ ದ ಮ ದ ಮ ಗ ಸ ಗ ಮ ಗ ಗ ಮ ದ ನಿ ಮ ದ ನಿ ಸ ಗ ಸ ನಿ ಸ ದ ನಿ ಮ ದ ನಿ ಸ ದ ನೀನು ನೀನೇ ಇಲ್ಲಿ ನಾನು ನಾನೇ ಸ ಪ ಸ ಸ ನಿ ಬ ಮ ಗ ಸ ನಿ ಪ ಸ ಸಗಮ ಪ ಮಗ ಸಗಮ ಪ ಮಗ ಸಗಮ ಪ ಮ ಪ ಮ ಪ ನಿ ನಿ ಪ ಮ ಪ ಸರಿ ಗ ಪ ದ ಪ ಗ ಪ ದ ಪ ಗ ದ ಪ ಗ ದ ಪ ಗ ರಿ ಸ ಸರಿ ಗ ರಿ ಸರಿ ಮ ಪ ನಿ ಸ ಸರಿ ಮ ಪ ನಿ ಸ ನಿ ಸರಿ ಮ ಪ ರಿ ಮ ಪ ರಿ ಸರಿ ಸ ಮ ಸ ಮ ಪ ದ ಸರಿ ರಿ ಸ ದ ಪ ಮ ಮ ಪ ದ ದ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ಸ ದ ಪ ಮ ಪ ದ ಸ ಪ ಮ ಪ ದ ರಿ ಸರಿ ರಿ ಸರಿ ರಿ ಸರಿ ರಿ ಸರಿ ರಿ ಸರಿ ಸ ದ ಸರಿ ದ ಸರಿ ಪ ದ ಸರಿ ಮ ಪ ದ ಸರಿ ರಿ ಮ ಪ ದ ಸರಿ ಸರಿ ಮ ಪ ದ ಸರಿ ಪ ನಿ ಸ ಗ ಪ ದ ರಿ ಮ ಪ ಸ ಗ ಮ ಗ ಸ ಮ ಗ ಸ ನಿ ದ ಮ ಗ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಬಹಳ ಅದ್ಭುತವಾಗಿ ಹಾಡಿದ್ರಿ. ಸಂಗೀತ ಮೇಡಮ್, ನಿಮಗೆ ಹೇಗೆ ಅನಿಸ್ತಾ ಇದೆ? ಯಶಸ್ವರು ಹಾಡುವಾಗ ಆ ಒಂದು ಒರಿಜಿನಲ್ ಸಾಂಗ್ ಕೇಳಿದಾಗೆ ಆಯಿತು. ಡಾಕ್ಟರ್ ಎಸ್ ಪಿ ಸರ್ ಏನು ಹೇಳಿದ್ದಾರೆ, ಅದು ಟ್ರಾನ್ಸಿಷನ್ ಏನು ಮಾಡಿದ್ದಾರೆ ಅದನ್ನು ಇವರು ಇವತ್ತು ಬಹಳ ಚೆನ್ನಾಗಿ ಮಾಡಿದ್ದೀರ. ಯಶಸ್ ಅವರೇ, ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಅದರಲ್ಲಿ ಒಂದು ವಾಯ್ಸಲ್ಲಿ ಆ ಒಂದು ಈಗೋ ಇರ್ತದೆ, ಇನ್ನೊಂದು ವಾಯ್ಸಲ್ಲಿ ಆ ವಿನಯತೆ ಇರ್ತದೆ. ಆ ಡಿಫ್ರೆನ್ಸಸನ್ನು ತುಂಬ ಚೆನ್ನಾಗಿ ನೀವು ಹಾಡಿ ಪ್ರಸ್ತುತಪಡಿಸಿದ್ದೀರ. ಸ್ವರ ಪ್ರಸ್ತಾರಗಳು ತುಂಬ ಚೆನ್ನಾಗಿ ಆಗಿದೆ. ಎಲ್ಲ ನಿಮ್ಮ ಪ್ರೆಸೆಂಟೇಷನ್ ಬಹಳ ಚೆನ್ನಾಗಿದೆ. ಮೇಲಾಗಿ ನಿಮ್ಮ ವಾಯ್ಸ್, ನಿಮ್ಗದು ತುಂಬ ಪ್ಲಸ್. ಬ್ಯೂಟಿಫುಲ್ ವಾಯ್ಸ್. ಥ್ಯಾಂಕ್ ಯು ಮ್ಯಾಮ್. ಯು ಆರ್ ಬ್ಲೆಸ್ಡ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಧನ್ಯವಾದಗಳು ಮೇಡಮ್. ಡಾಲ್ಫಿ ಸರ್, ನಿಮಗೆ ಹೇಗೆ ಅನಿಸ್ತಾ ಇದೆ? ನಿಮ್ಮ ಈ ಹಾಡುಗಾರಿಕೆಯಲ್ಲಿ ಒಂದು ಆತ್ಮವಿಶ್ವಾಸ, ಓಕೆ, ಒಂದು ಆಸಕ್ತಿ, ಆತ್ಮವಿಶ್ವಾಸ ಪ್ಲಸ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ನೀವು ಪ್ರೂವ್ ಮಾಡಿದ್ದೀರಾ. ಓಕೆ, ಕಾಂಗ್ರೆಸ್ ಟು ಯು ಆನ್ ದಿಸ್. ಓವರ್ ಆಲ್ ವೆರಿ ಗುಡ್ ಕಂಟ್ರೋಲ್ ಆನ್ ವೋಕಲ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ರೌಂಡ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಡಾಲ್ಫಿ ಸರ್. ನಮ್ಮ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಯಶಸ್ ವಿಭಿನ್ನವಾದಂಥ ಹಾಡುಗಾರ ಸರ್. ಪ್ರತಿ ರೌಂಡ್ಸು ಮೊದಲಿಂದ ಆರಂಭಿಸಿ ಕೊನೆಯವರೆಗೂ ಕೂಡ ಹೇಗೆ ನಮ್ಮ 6 ಜನ ಸ್ಪರ್ಧಿಗಳು ಇದ್ದರು ಹಾಗೆ ಒಂದು ಚಾಲೆಂಜಿಂಗಾಗಿ ಇಟ್ಕೊಂಡು ಬಂದರು. ಭಾಳ ಜಾಗರೂಕತೆಯಿಂದ ಹಾಡಬೇಕಾದಂಥ ಗೀತೆ. ನಿಜವಾಗ್ಲೂ ಯಶ್ವಸ್ ಒಂದು ದೊಡ್ಡ ನ್ಯಾಯವನ್ನು ಕೊಟ್ರಿ. ನಿಜವಾಗ್ಲೂ ಗ್ರೇಟ್. ನೀವು ತುಂಬ ಖುಷಿ ಪಡ್ತೆ. ಇನ್ನೂ 2 ರೌಂಡ್ಸ್ ಇದೆ. ಹಾಗಾಗಿ 7 ಜನರು ಕೂಡ ಅಷ್ಟೇ, ನಾವೇನು ರೌಂಡ್ಸ್ ಇಟ್ಟಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ನ್ಯಾಯವನ್ನು ಕೊಟ್ರಿ. ಹಾಗಾಗಿ ಅಭಿನಂದನೆ. ಮತ್ತೆ ಮುಂದಿನ ರೌಂಡ್ಸಿಗೆ ನಾವೆಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಯಶಸ್ರವರೇ, ಇನ್ನೂ 2 ಸುತ್ತುಗಳಿವೆ. ಇದರಲ್ಲಿ ನಿಮ್ಮಿಂದ ಇನ್ನಷ್ಟು ನಿರೀಕ್ಷೆಗಳು ನಮಗಿವೆ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯ ಪ್ರಥಮ ಸುತ್ತನ್ನು ನಾವು ವೀಕ್ಷಿಸಿದೆವು. ಗ್ರ್ಯಾಂಡ್ ಫಿನಾಲೆಯ ಎಲ್ಲಾ 7 ಸ್ಪರ್ಧಿಗಳು ತಮ್ಮ ಪ್ರದರ್ಶನವನ್ನು ನೀಡಿದ್ದಾರೆ. ಗ್ರ್ಯಾಂಡ್ ಫಿನಾಲೆಯ ಇನ್ನೂ 2 ಸುತ್ತುಗಳು ಸ್ಪರ್ಧೆ ಬಾಕಿ ಇದೆ. ಸ್ಪರ್ಧಿಗಳ ತಯಾರಿಯ ಜೊತೆಗೆ ನಿಮ್ಮ ವೀಕ್ಷಕರ ಕುತೂಹಲಕ್ಕೂ ಕೂಡ ನಾವು ಶೀಘ್ರವೇ ಉತ್ತರ ನೀಡುತ್ತೇವೆ. ಮುಂದಿನ ವಾರ ನಮ್ಮ ಗ್ರ್ಯಾಂಡ್ ಫಿನಾಲೆಯ ಸ್ಪರ್ಧಿಗಳು ಗ್ರ್ಯಾಂಡ್ ಜೋಡಿಯಾಗಿ ಬಂದು ಯುಗಳ ಗೀತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಯಾವೆಲ್ಲ ಸ್ಪರ್ಧಿಗಳು ಯಾವ ಹಾಡಿಗೆ ದನಿಯಾಗಲಿದ್ದಾರೆ ಕಾದು ನೋಡೋಣ. ಇದು ಈ ಹೊತ್ತಿನ ವಿಶೇಷ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರಾಯೋಜಿತ ದೈಜಿವಲ್ ಸ್ವರಸಾಗರ ಪವರ್ಡ್ ಬೈ ಎನ್ಎನ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ, ತನಿಷ್ಕ್ ಜ್ಯುವೆಲರಿ ಉಡುಪಿ, ಹರ್ಷ. ಅಸೋಸಿಯೇಟ್ ಸ್ಪಾನ್ಸರ್ ಆಭರಣ ಜ್ಯುವೆಲರಿ, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ರಾಡ್ರಿಗಸ್ ಕೇಟರರ್ಸ್. ಸಪೋರ್ಟೆಡ್ ಬೈ ಖೇನ್ ಪ್ರಾಪರ್ಟೀಸ್, ಕೀರ್ತಿ ಕನ್ಸ್ಟ್ರಕ್ಷನ್. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24/7. ನಾನು ಅಲ್ವಿನ್ ಅಂದ್ರಾದೆ. ಸ್ವರಗಳ ವೇದಿಕೆ ದೈಜಿವಲ್ ಸ್ವರಸಾಗರ.
ಹೃದಯ ಗೀತೆಗೆ ಭೂಮಿಕೆ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ಸ್ವರ ಸಾಗರ, ಸ್ವರ ಸಾಗರ. ಇದು ಪ್ರತಿಭೆಗಳ ಗಾನ. Welcome to Kane Properties, creating spaces that truly reflect your dreams. Discover Ananda, your perfect 2 and 3 BHK home located off Kalsanka Gundibail Road. Experience modern amenities and thoughtfully designed spaces that build a lasting bond between you and your home. Now presenting Anugraha Villa Plots, Uchla, Udupi. Spreading across 5.5 acres of prime land featuring wide roads, lush green gardens and modern facilities. Just minutes away from Mahalakshmi Temple and Udupi City, where nature, comfort and connectivity come together seamlessly. Contact Kane Properties, Udupi. Welcome to Kirti Palmville, where luxury meets lifestyle. Experience ultra-luxurious 2 and 3 BHK residences in the heart of Udupi, designed to perfection by Kirti Construction, a name trusted for quality and excellence. With Block B and C completing by January 2026, your dream home is closer than ever. Live the life you deserve at Kirti Palmville.